ನಮಸ್ತೆ ಭಾರತಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ನಿಮಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದಾಗಿರುವಂಥ ನಾವು ಹಬ್ಬ ಹರಿದಿನ ಆಗಲಿ ಅಥವಾ ಶುಭ ಸಮಾರಂಭ ಆಗಲಿ ನಾವು ನಮ್ಮ ಮನೆಯ ಮೇನ್ ಡೋರಿಗೆ ಒಂದು ಮಾವಿನ ತೋರಣವನ್ನು ಕಟ್ತೀವಿ. ಅದನ್ನು ಏನಕ್ಕೆ ಕಟ್ತೀವಪ್ಪ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ನಿಮಗೆ. ನಾವು ಭಾವನಾತ್ಮಕವಾಗಿ ನೋಡೋದಾದರೆ ಮಾವಿನ ತೋರಣ ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಅದೇ ರೀತಿ ಹೊಸತನ, ಮನೆಯಲ್ಲಿ ಶುಭ ಸಮಾರಂಭ ನಡೀತಿದೆ ಎಂದು ತೋರಿಸುವ ಚಿಹ್ನೆ ಕೂಡ ಆಗಿದೆ. ಮನೆಗೆ ಬಂಧು ಬಾಂಧವರು ಸ್ನೇಹಿತರಿಗೆ ಹಲವು ಮಂದಿ ಬರ್ತಿರ್ತಾರೆ. ಬಾಗಿಲಿಗೆ ಹಸಿರು ತೋರಣ ಕಟ್ಟುವುದರಿಂದ ದೈವಿಕಳೆ ಕೂಡ ಹೊಂದಿರುತ್ತದೆ ಅಂತ ಹೇಳ್ಬೋದು. ಮನಸ್ಸಿಗೆ ಅದು ವಿಪರೀತವಾದ ಮುದ ನಡೆಯುವಲ್ಲಿ ಹಸಿರು ಬಣ್ಣ ಸಹಕಾರಿ ಕೂಡ ಆಗಿದೆ ಅಂತಲೇ ತಿಳಿಸ್ಬೋದು. ನಾವು ವಾಸ್ತವಿಕತೆಗೆ ಬಂದರೆ ಹಸಿರು ಬಣ್ಣ ಸಮೃದ್ಧಿ ಮತ್ತು ಸಂಪತ್ತಿನ ಸೂಚಕ ಕೂಡ ಆಗಿದೆ ಅಂತ ಹೇಳ್ಬೋದು. ಹಸಿರು ಸಕಲ ಜೀವನಾಡಿಗಳಿಗೂ ಜೀವ ನೀಡುವ ಸಫಲ ಕೂಡ ಆಗಿದೆ ಅಂತೇಳಿ ತಿಳಿಸ್ಬೋದು. ಹೀಗಾಗಿ ನಾವು ಹಸಿರು ಬಣ್ಣ ಎಂದರೆ ಸಾಕು ಬಹಳ ಗೌರವದಿಂದ ನೋಡುತ್ತೇವೆ. ಅದೇ ರೀತಿ ಮಾವಿನ ಎಲೆಗಳಲ್ಲಿ ಔಷಧೀಯ ಗುಣ ಹೊಂದಿರೋದ್ರಿಂದ ಇದೇ ರೀತಿ ಜನರು ಮನೆಗೆ ಬಂದ ಸಮಯದಲ್ಲಿ ಉಂಟಾಗುವ ಇನ್ಫೆಕ್ಷನ್ ತಡೆಗಟ್ಟುವಲ್ಲಿ ಸಹಕಾರಿಯಾಗುತ್ತೆ ಅಂತಲೇ ತಿಳಿಸ್ಬೋದು. ನಾವು ವೈಚಾರಿಕತೆಗೆ ಬಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಾವುದೇ ನಾವು ಕೆಲಸ ಮಾಡಿದರೂ ಹಿಂದಿನಿಂದಲೂ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಮತ್ತು ಸಂಪ್ರದಾಯ ಮತ್ತು ವೈಚಾರಿಕತೆ ಮಿಳಿತಗೊಂಡಿರುವ ಹಸಿರು ತೋರಣ ಆರೋಗ್ಯ ಮತ್ತು ಸಂತೋಷ ನೀಡುವಲ್ಲಿ ಸಹಕಾರಿ ಕೂಡ ಆಗಿದೆ ಅಂತಲೇ ತಿಳಿಸ್ಬೋದು. ಹಾಗಾಗಿ ನಾವು ಯಾವುದೇ ಹಬ್ಬ ಆಗಲಿ ಹರಿದಿನ ಆಗಲಿ ಅದಕ್ಕೋಸ್ಕರ ನಾವು ಮನೆಯ ಒಂದು ಮೇನ್ ಡೋರಿಗೆ ನಾವು ಮಾವಿನ ತೋರಣವನ್ನು ಕಟ್ತೀವಿ ಅಂತಲೇ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನನ್ನ ಮುಂದಿನ ಒಂದು ಈ ಭಾರತೀಯ ಪರಂಪರೆಯಲ್ಲಿ ನನಗೆ ಗೊತ್ತಿರೋವಂಥ ವಿಷಯನ ನೀವು ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕಪ್ಪ ಅಂದರೆ ನನ್ನ ಇದು ಯೂಟ್ಯೂಬ್ ಚಾನಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.